ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನಾವೊಂದು ಯೂನಿಕ್ ಆಗಿರುವಂಥ ರೆಸಿಪಿ ತೊಗೊಂಬಂದೇನೆ. ಅಂದರೆ ಇಡ್ಲಿ ಶಾಲೋ ಫ್ರೈ ಮಾಡೇನಿ. ಮಕ್ಕಳು ಇಷ್ಟಪಡ್ತಾರೆ, ಡಬ್ಬಿಗೂ ಕೂಡ ಸರಳವಾಗಿ ಒಯ್ಯುವಂಥ ರೆಸಿಪಿ ಇದು. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ. ನೆನಪಲೆ ಕಮೆಂಟ್ ಮಾಡಿರಿ, ನನಗೆ ಖುಷಿ ಆಗ್ತದೆ. ನಾವಿಬ್ಬರು ಕಮ್ಯುನಿಕೇಟ್ ಮಾಡ್ದಂಗೆ ಇರ್ತದೆ. ಸೊ ಈಗ ಮೊನ್ನೆ ನಾನು ಬಟನ್ ಇಡ್ಲಿ ತೋರಿಸಿದ್ನಲ್ಲ, ಆ ಇಡ್ಲಿ ಹಿಟ್ಟು ಉಳಿದಿತ್ತು. ಇವತ್ತೇನು ಮಾಡಿದೆ, ಅದನ್ನು ಒಂದು ಅರ್ಧ ತಾಸು ಮುಂಚೆ ಫ್ರಿಜ್ನಾಗಿಂದ ತೆಗೆದಿಡಬೇಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಆಮೇಲೆ ನಾರ್ಮಲ್ ಟೆಂಪ್ರೇಚರ್ ನೀರು ಹಾಕಿ ಇಡ್ಲಿ ಕನ್ಸಿಸ್ಟೆನ್ಸಿ ಹೆಂಗಿರ್ತದಲ್ಲ ಅದೇ ರೀತಿ ಕಲಿಸ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ಹಾಕ್ಲಿಕತ್ತೀನಿ. ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿದ ಮೇಲೆ ಈ ಇಡ್ಲಿ ಹಿಟ್ಟನ್ನು ಹಾಕೋಣಂತ. ಇಡ್ಲಿ ಸ್ಟ್ಯಾಂಡ್ ಅದಲ್ಲ, ಅದರೊಳಗಿಟ್ಟು ಬೇಯಿಸ್ಕೊಂಡ್ಬಿಡೋಣಂತ. ಆಮೇಲೆ ನನ್ನ ಕಡೆ ಇಡ್ಲಿ ಸ್ಟ್ಯಾಂಡ್ ಒಳಗೆ ಇಡ್ಲಿಕ್ಕೆ ಢೋಕಳಾದ ಒಂದು ಪ್ಲೇಟ್ ಅದ, ಅದ್ರೊಳಗೆ ಆ ಪ್ಲೇಟ್ ಇಟ್ಟೇನಿ. ಇನ್ನೊಂದು ಪ್ಲೇಟ್ ಒಳಗೆ ಇಡ್ಲಿ ಹಾಕಿ ಹಿಟ್ಟು ಹಾಕಿ ಇಟ್ಟೇನಿ. ಯಾಕಂದ್ರೆ ಇದ್ರೊಳಗೆ ಹೋಲ್ಸ್ ಭಾಳ ಇರ್ತಾವ್ರಿ, ಹಾಗಾಗಿ ಅದು ಹೆಂಗೆ ಢೋಕಳ ಮಾಡಬೇಕು ಗೊತ್ತಿಲ್ಲ. ಈ ರೀತಿ ಪ್ಲೇಟ್ ಕೊಟ್ಬಿಟ್ಟಿರ್ತಾರೆ. ಸೊ ಅದರೊಳಗೆ ಈ ಇನ್ನೊಂದು ಪ್ಲೇಟ್ ಒಳಗೆ ಇಡ್ಲಿ ಹಿಟ್ಟು ಹಾಕಿ ಇಟ್ಟೇನಿ. ಅದ್ರ ಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಉದುರ್ಸೋಣಂತ. ಈ ರೀತಿ ಉದುರ್ಸಿಟ್ಟು ಮಾಡಿದ ಇಡ್ಲಿನ ಢೋಕಳಾನೇ ಅಂತಾರೆ. ಇದಕ್ಕೆ ಕೊಬ್ಬರಿ ಚಟ್ನಿ ಕೂಡ ನೀವು ಹಚ್ಕೊಂಡು ತಿನ್ಬೋದು. ಈಗ ನಾನು ಏನು ಮಾಡ್ತೀನಿ, 15ರಿಂದ 20 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡು ತಗೊಂಡ್ಬಿಡ್ತೀನಿ. ಫಸ್ಟ್ ಇವನ್ನೆಲ್ಲ ಐಟಮ್ಸನ್ನು ರೆಡಿ ಮಾಡ್ಕೊಂಬಿಡೋಣಂತ. ಪಲ್ಯ ಕೂಡ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನಿ. ಬೇಗ ಆಗ್ತದೆ ಇದು. ನೀವು ಒಮ್ಮೆ ಇದು ಇಡ್ಲಿ ಮಾಡಿ ರೆಡಿ ಇಟ್ಕೊಂಡಿದ್ದಿತ್ತಂದ್ರೆ ಮುಂದಿನ ಪ್ರೊಸೀಜರು ಭಾಳ ಬೇಗ ಆಗ್ತದೆ. ಆಮೇಲೆ ಇದು ಬಿಸಿ ಇದ್ದಾಗೂ ಕೂಡ ಅಷ್ಟೇ ಟೇಸ್ಟ್ ಆಗಿರ್ತದೆ, ಆರಿದ ಮೇಲೆ ಕೂಡ ಅಷ್ಟೇ ಟೇಸ್ಟ್ ಆಗಿರ್ತದೆ. ಈಗ ಇದನ್ನು ನೀವು ಬೇಕಾದ ಶೇಪ್ ಕೊಡ್ಬೋದು. ಚೌಕಾದರೂ ಕಟ್ ಮಾಡ್ಬೋದು, ಅಥವಾ ಒಂದು ಪುಡಿ ದೊಡ್ಡ ದೊಡ್ಡ ಕಾಳುಗತೆ ಪುಡಿ ಕೂಡ ಮಾಡ್ಬೋದು. ಅದೆಲ್ಲ ಮಾಡಿದ್ರೆ ಉಪ್ಪಿಟ್ಟು ಅನ್ನಿಸ್ತದೆ. ಈಗ ನಾನು ಸ್ಟಿಕ್ ಮಾಡ್ಲಿಕತ್ತೇನೆ, ಅಂದ್ರೆ ಶಾಲೋ ಫ್ರೈ ಮಾಡ್ಲಿಕ್ಕೆ ಸರಳ ಆಗೋ ಹಂಗೆ ಮಾಡ್ಲಿಕತ್ತೇನೆ. ಫ್ರೆಂಚ್ ಫ್ರೈಸ್ ಇರ್ತದಲ್ರಿ, ಅದೇ ಟೈಪ್ ಇದನ್ನು ಕೂಡ ನಾನು ಕಟ್ ಮಾಡ್ಕೊಳಿಕತ್ತೇನೆ. ಇಡ್ಲಿ ಮಾಡಿಟ್ಕೊಂಡೇವಲ್ಲ ಅದನ್ನು ಆರಿದ ಮೇಲೆ ಹಿಂಗೆ ಮಾಡಬೇಕು. ಬಿಸಿ ಇದ್ದಾಗ ನೀವು ಮಾಡ್ಲಿಕ್ಕೆ ಹೋದ್ರೆ ಬರೋಂಗಿಲ್ಲ, ಮುರಿದು ಬಿಡ್ತದೆ ಅದು ಇಡ್ಲಿ. ಸೊ ಅದಕ್ಕೆ ಆರ್ಲಿಕ್ಕೆ ಬಿಟ್ಬಿಡೋಣ ಅಂತ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ, ಅದೇ ಸ್ಫೂರ್ತಿ ಸಿಗ್ತದ್ರಿ ನಮ್ಗೆ ಯೂಟ್ಯೂಬರ್ಸ್ಗೆ. ನಾವು ಕಷ್ಟಪಟ್ಟು ಅಡುಗೆಗಳನ್ನು ಮಾಡ್ತಿರ್ತೀವಿ, ನೀವು ಕಮೆಂಟ್ ಮಾಡ್ಲಿಕ್ಕತ್ರ ಕಮ್ಯುನಿಕೇಟ್ ನಾವು ಮಾಡ್ದಂಗೆ ಇರ್ತದೆ. ಸೊ ಇವ್ರಿಗೆ ಇಂಟ್ರೆಸ್ಟ್ ಅದ, ನಂದು ಮಾಡೋ ಅಡುಗೆ ಅವ್ರಿಗೆ ಇಷ್ಟ ಆಗ್ತದೆ ಅಂದ್ಕೊಂಡು ಮತ್ತು ಹೊಸ ರೀತಿ ಅಡುಗೆ ತರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಈಗ ನೋಡಿರಿ, ಕಟ್ ಮಾಡಿಟ್ಟೀನಿ. ಯಾವ ರೀತಿ ಹಿಂಗೆ ನೋಡಿರಿ, ಎಷ್ಟು ಉದ್ದುದ್ದ ಸ್ಟ್ರೈಪ್ಸ್ ಗತೆ ಬಂದಾವ. ಈ ಟೈಪ್ ಆಗಬೇಕು. ಅಂದರೆ ಏನಾಗ್ತದೆ ರೀ, ನಾವು ತಿನ್ಲಿಕ್ಕೆ ಕೊಡೋ ಮುಂದೆ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಸೊ ನಾವು ವೆರೈಟಿ ಶೇಪ್ನಾಗೂ ಮಾಡಿ ಕೊಡ್ಬೋದು. ಈಗ ನೋಡಿರಿ, ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟೇನಿ. ಅದರೊಳಗೆ 2ರಿಂದ 3 ಚಮಚ ಎಣ್ಣೆ ಹಾಕಬೇಕು. ಅದ್ರ ಬದಲು ನನ್ನ ಹತ್ರ ಒಗ್ಗರಣೆ ಇತ್ತು, ಅದನ್ನೇ ಹಾಕಿದ್ದೀನಿ. ಅದ್ರ ಒಳಗೆ ಉಳ್ಳಾಗಡ್ಡಿ ಹಾಕೀನಿ. 2 ಉಳ್ಳಾಗಡ್ಡಿ ಹೆಚ್ಚಿದೆ, ಅದನ್ನು ಹಾಕ್ಲಿಕ್ಕತ್ತೀನಿ. 2 ನಿಮಿಷ ತಾಳ್ಸೋಣ ಅಂತ. ಈಗ ನೀವು ಎಣ್ಣೆ ಹಾಕಿ ಸಾಸಿವೆ ಹಾಕ್ರಿ, ಇಲ್ಲಾಂದ್ರೆ ಬರೀ ಜೀರಿಗೆ ಕೂಡ ಹಾಕ್ಬೋದು. ಆದರೆ ನನ್ನ ಹತ್ರ ಆಲ್ರೆಡಿ ಒಗ್ಗರಣೆ ಇರ್ತದೆ. ಯಾವುದೇ ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಒಗ್ಗರಣೆ ಇರ್ತದೆ. ಅದರ ಒಳಗೆ ನಾನು ಡೊಣ್ ಮೆಣಸಿನ್ಕಾಯಿ ಕೂಡ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡೇನಿ. ಈಗ ನಾವು ಇಡ್ಲಿ ಯಾವ ಶೇಪ್ನಲ್ಲಿ ಇಟ್ಕೊಂಡಿದ್ದೀವಲ್ಲ ಅದೇ ಶೇಪ್ನಲ್ಲಿ ಡೊಣ್ ಮೆಣಸಿನ್ಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಬೇಕಂದ್ರೆ ನೀವು ಇದಕ್ಕೆ ಗಜ್ರಿ ಕೂಡ ಹಾಕ್ಬೋದು, ಸಣ್ಣಗೆ ಹೆಚ್ಚಿ ಫ್ಲವರ್ ಹಾಕ್ಬೋದು. ನೀವು ಬೇಕಾದ ವೆಜಿಟೇಬಲ್ಸ್ ಹಾಕ್ಬೋದು. ಬೀನ್ಸ್ ಇದ್ದರೆ ಅದನ್ನು ಕೂಡ ಬೇಯಿಸ್ಕೊಂಡು ಹಾಕ್ಕೋಬೋದು. ಈಗ ನೋಡಿರಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ. 1-2 ನಿಮಿಷ ತಾಳಿಸಿದೆ. ಅದೊಂದು ಅರ್ಧ ಬೆಂದದ ಅಂದಮೇಲೆ ಈಗ ಆ ಇಡ್ಲಿಯನ್ನು ಸ್ಟ್ರೈಪ್ಸ್ ಗತೆ ಹಿಂಗೆ ಉದ್ದುದ್ದು ಮಾಡ್ಕೊಂಡೇನು ನೋಡ್ರಿ ಕಟ್, ಅದನ್ನು ಹಾಕೋಣಂತ. ಆಮೇಲೆ ಹೆಂಗಂದ್ರೆ ಇವು ಅವ್ರಿಗೆ ಆಗ್ಬಿಟ್ಟಿರ್ತಾವ್ರಿ ಇಡ್ಲಿ, ಹಾಗಾಗಿ ನಾವು ಭಾಳ ಕೈಯಾಡಿಸ್ಲಿಕ್ಕೆ ಆಗಂಗಿಲ್ಲ. ಸೊ ನೋಡಿರಿ, ನಾನು ಈ ರೀತಿ ನಾವು ಚುಚ್ಚಗ ಅಂತೀವಿ ರೀ, ಇಲ್ಲ ಮುಚ್ಚು ಕಟ್ಟಿಗೆ ಅಂತೀವಿ. ನೀವೇನಂತೀರಿ ಕಮೆಂಟ್ ಒಳಗೆ ಬರೀರಿ ನನಗೆ. ಸೊ ಇದರಲ್ಲೇ ನಾನು ಮಾಡ್ಲಿಕತ್ತೇನೆ. ನೀವು ಅದೇ ನಾರ್ಮಲ್ ಪಲ್ಯದ ಸ್ಪೂನ್ ಏನಾದರೂ ತೊಗೊಂಡ್ರೆ ಕಟ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಸೊ ನೋಡಿರಿ, ಈ ರೀತಿ ಅವ್ರಿಗೆ ಕೆಳಗಿಂದಾನೇ ಹಿಂಗೆ ಎತ್ತಿ ಅದನ್ನು ಕೈ ಆಡಿಸ್ಬೇಕು. ಈಗ ಇದ್ರೊಳಗೆ ಒಂದು ಸ್ವಲ್ಪ ಎಳ್ಳು ಹಾಕಿದೆ ನಾನು, 1 ಸ್ಪೂನಷ್ಟು. ಅಂದ್ರೆ ಎಳ್ಳು ಹಾಕಿದ್ರೆ ಅದೊಂದು ಕ್ರಿಸ್ಪಿನೆಸ್ ಬರ್ತದೆ. ಎಳ್ಳು ಹುರಿದಿದ್ದಿರ್ಬೇಕು, ಅಂದಾಗಷ್ಟೇ ಟೇಸ್ಟ್ ಆಗ್ತದೆ. ನೀವು ಹಸಿ ಎಳ್ಳು ಹಾಕ್ಲಿಕ್ಕೆ ಹೋಗಬೇಡ್ರಿ. ಈಗ ಇದಕ್ಕೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡ್ಬೇಕಂತ ಹೇಳಿ ಪಾಸ್ತಾ ಮಸಾಲ ಐತ್ರಿ ನನ್ನ ಹತ್ರ, ಅದನ್ನು 1 ಚಮಚ ಹಾಕ್ಲಿಕತ್ತೇನೆ.
ಡಬ್ಬಿಗೆ ನಾವು ಈ ರೀತಿ ವೆರೈಟಿ ಅಡುಗೆ ಮಾಡಿದ್ರೆ ಅಥವಾ ಹಿಂಗೆ ತಿನ್ಲಿಕ್ಕೆ ನಾವು ಮನೆಯೊಳಗೆ ವೆರೈಟಿ ಮಾಡಿದ್ರೆ ಹೊರಗಿನ ಬೇಕು ಅನ್ಸಂಗಿಲ್ಲ. ಈಗ ನೋಡಿರಿ, ನಾನು 2 ಸ್ಪೂನಷ್ಟು ಟೊಮೆಟೊ ಸಾಸ್ ಇತ್ತು ನನ್ನ ಹತ್ರ, ಅದನ್ನು ಹಾಕಿ ಯಾವ ರೀತಿ ಕೈ ಆಡಿಸ್ಲಿಕ್ಕತ್ತೀನಿ ಅಂತ. ಆಮೇಲೆ ನಾನು ನಿಮ್ಗೆ ಹೇಳ್ತಿರ್ತೀನಿ, ಇವು ಸ್ಟೀಲ್ ಪ್ಯಾನ್ ಏನಿರ್ತಾವಲ್ಲ, ಕೆಳಗಿಂದ ಬಾಟಮ್ ಏನಿರ್ತದೆ ದಪ್ಪ ಇರ್ತದೆ ಖರೆ, ಆದರೂ ಹೊತ್ತೋ ಚಾನ್ಸ್ ಭಾಳ ಇರ್ತದೆ, ಅದು ಟೇಸ್ಟ್ ಕೆಡ್ತದೆ. ಸೊ ಏನು ಮಾಡಿಬಿಟ್ಟೆ ನಾನು ಅದನ್ನು ಇನ್ನೊಂದು ಪ್ಯಾನಿಗೆ ತಕ್ಕೊಂಡೇನು. ಅದನ್ನು ಆಲ್ರೆಡಿ ಎಲ್ಲ ರೆಡಿ ಆಗಿತ್ತು, ಬರೀ ಒಂದು ಸ್ವಲ್ಪ ಕೈ ಆಡಿಸ್ಬೇಕಾಗಿತ್ತು, ಬಿಸಿ ಇದ್ದಾಗಲೇ ಕೈ ಆಡಿಸಿದ್ರೆ ಚಲೋ ಅಂತೇಳಿ ಹಾಕಿದ್ದೆ. ಈಗ ಇದಕ್ಕೇನು ಮಾಡಿದೆ, ಒಂದು 2 ನಿಮಿಷ ಕೈ ಆಡಿಸೋದಾತಂದ್ರೆ ಪಿಜ್ಜಾ ಸೀಸ್ನಿಂಗ್ ಹಾಕಿದೆ, ಚಿಲ್ಲಿ ಫ್ಲೇಕ್ಸ್ ಹಾಕಿದೆ. ಭಾಳ ಟೇಸ್ಟ್ ಕೊಡ್ತದೆ ರೀ ಫ್ರೆಂಡ್ಸ್. ಇದು ನೀವು ಮಾಡಿ ನೋಡಿರಿ ಈ ರೀತಿ. ಈಗ ಇದನ್ನು ಬರೀ ಬಿಸಿ ಮಾಡಬೇಕಷ್ಟೇ, ಕೈ ಆಡಿಸೋದೆಲ್ಲ ಆ ಪ್ಯಾನ್ ಒಳಗೆ ಮಾಡಿಬಿಟ್ಟಿದ್ದೆ. ಜಸ್ಟ್ ಬಿಸಿ ಮಾಡೋ ಕೆಲಸ. ಅಂದರೆ ಶ್ಯಾಲೋ ಫ್ರೈ ಅಂದಾಗ ಈ ರೀತಿ ಫ್ರೈ ಮಾಡಬೇಕಲ್ಲ, ಅದನ್ನು ಮೇಲೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು, ಅದಕ್ಕಂಥೇಳಿ ಈ ರೀತಿ ಬೇರೆ ಪ್ಯಾನ್ ಒಳಗೆ ಹಾಕಿ ಮಾಡೇನಿ. ನೋಡ್ರು, ಸೂಪರ್ ಆಗ್ಯದಂತ ರೆಡಿ ಆಯ್ತು ನೋಡಿರಿ, ಎಷ್ಟು ಚಲೋ ಆಗ್ಯದಂತ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಈಗ ನೋಡಿರಿ ಎಷ್ಟು ಚಲೋ ಆಗಿತ್ತು. ಬಿಸಿ ಇದ್ದಾಗೂ ಟೇಸ್ಟಿ ಇರ್ತದೆ, ಆರಿದ ಮೇಲೆ ಕೂಡ ಅಷ್ಟೇ ಟೇಸ್ಟಾಗಿರ್ತದೆ. ಮಕ್ಕಳಿಗೆ ಬಹಳ ಇಷ್ಟ ಆಗುವಂಥ ರೆಸಿಪಿ ಇದು. ಕೊತ್ತಂಬರಿ ಇದ್ರೆ ಮೇಲೆ ಕೊತ್ತಂಬರಿಯಿಂದ ಕೂಡ ಗಾರ್ನಿಷ್ ಮಾಡಿರಿ. ಮೇಲೆ ಮತ್ತೊಂದು ಸ್ವಲ್ಪ ನಾನು ಎಳ್ಳು ಹಾಕಿದೆ. ಆಮೇಲೆ ನೋಡಿರಿ ಎಷ್ಟು ಟೇಸ್ಟಿ ಆಗ್ಯದಂತ. ಚಿಲ್ಲಿ ಫ್ಲೇಕ್ಸ್ ಕೂಡ ಮೇಲಿಂದ ಒಂದು ಸ್ವಲ್ಪ ಹಾಕಿದೆ. ಚೂರು ಖಾರ ಇದ್ರೆ ಟೇಸ್ಟಿ ಇರ್ತದೆ ಅಂಥೇಳಿ. ಸೂಪರ್ ಆಗಿರುವಂಥ ಶಾಲೋ ಫ್ರೈ, ಇಡ್ಲಿ ಶಾಲೋ ಫ್ರೈ ರೆಡಿ ಆಯ್ತು ನೋಡಿರಿ. ಮತ್ತು ನಾನು ನಿಮಗೆ ಇದೇ ರೀತಿ ಏನಾದರೂ ಯೂನಿಕ್ ಆಗಿರುವಂಥ ಹೊಸ ಅಡುಗೆಯೊಂದಿಗೆ ಸಿಗ್ತೇನೆ. ನಮಸ್ಕಾರ.